ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರು, ಇವತ್ತು ಶುಭ ಸಂದೇಶ ಬಹಳ ದೊಡ್ಡದಾಯ್ತಲ್ವಾ ಪ್ರಿಯರೇ? ನಮ್ಮ ದೇವರು ಗಾಡ್ ಆಫ್ ಫ್ರೀಡಮ್, ಸ್ವಾತಂತ್ರ್ಯವನ್ನು ಕೊಡುವ ದೇವರು, ಸ್ವತಂತ್ರವನ್ನು ಕೊಡುವ ದೇವರು. ಯಾವತ್ತೂ ಸಹ ನಿಮ್ಮ ಜೀವನದಲ್ಲಾಗಲಿ ನಿಮ್ಮ ಕುಟುಂಬದಲ್ಲಾಗಲಿ ಅವರು ಇಂಟರ್ಫಿಯರ್ ಆಗೋದಿಲ್ಲ. ಅವರು ಇಂಟರ್ಫಿಯರ್ ಆಗಿ ನೀವು ಹಿಂಗೇ ಜೀವಿಸಬೇಕು, ಈ ಕೆಲಸಗಳನ್ನೇ ಮಾಡಬೇಕು, ಇದೇ ರೀತಿ ನೀವು ಜೀವಿಸಬೇಕು ಅಂತ ಯಾವತ್ತಾದ್ರೂ ದೇವರು ಹೇಳಿದಾರ ನಿಮಗೆ? ಅಂದ್ರೆ ದೇವರು ನಿಮ್ಮ ಮೇಲೆ ಒತ್ತಾಯವನ್ನೇ ಇರೋದಿಲ್ಲ, ಫೋರ್ಸ್ ಅನ್ನ ಹಾಕೋದಿಲ್ಲ, ನೀನು ಇದೇ ರೀತಿ ಜೀವಿಸಬೇಕು ಅಂತೇಳಿ. ಏನಾದ್ರೂ ದೇವರು ಮನಸ್ಸು ಮಾಡಿದ್ರೆ ನಾವು ಯಾವಾಗ ಪಾಪ ಮಾಡ್ತೀವಿ, ಆ ತಕ್ಷಣ ನಮ್ಮನ್ನ ಪಾಪದಿಂದ ಕಾಪಾಡ್ಬೋದು ಅಲ್ವಾ? ಅದನ್ನ ಮಾಡದೇ ಇರುವ ಹಾಗೆ ಮಾಡ್ಬೋದು. ಆದ್ರೆ ದೇವರು ಯಾವತ್ತೂ ಸಹ ನಿಮ್ಮ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳುವುದಿಲ್ಲ. ಗಾಡ್ ಗಿವ್ಸ್ ಯು ಫ್ರೀಡಮ್. ದೇವರು ನಿಮಗೆ ಸ್ವತಂತ್ರವನ್ನು ಕೊಡ್ತಾರೆ, ನಿಮಗೆ ಏನ್ ಬೇಕಾದನ್ನ ಮಾಡಿ. ಅದ್ರ ಜೊತೆ ಆಯ್ಕೆಯನ್ನು ಕೊಡ್ತಾರೆ. ಒಳ್ಳೆಯದು ಕೆಡುಕು ಪ್ರಪಂಚದಲ್ಲಿ ಇದೆ, ಅದನ್ನ ನೀವು ಅರಿತುಕೊಂಡು ಯಾವುದು ಒಳ್ಳೆಯದು ಯಾವುದು ಕೆಡುಕು ಎಂಬುದನ್ನು ನಿರ್ಧರಿಸಲು ದೇವರು ನಿಮಗೆ ಜ್ಞಾನವನ್ನು ಸಹ ಕೊಟ್ಟಿದ್ದಾರೆ ಅಲ್ವಾ? ನಿಮಗೆ ಗೊತ್ತು ಯಾವುದು ಒಳ್ಳೆಯದು ಯಾವುದು ಕೆಡುಕು. ಆದ್ರೆ ದೇವರು ಯಾವತ್ತೂ ಸಹ ನೀವು ಇದನ್ನೇ ಆಯ್ಕೆ ಮಾಡ್ಕೋ ಅಂತ ಹೇಳಿ ಫೋರ್ಸ್ ಮಾಡುವುದಿಲ್ಲ. ಪ್ರಿಯರೇ, ಇಂದು ಪ್ರಸ್ತುತ ಸಮಯದಲ್ಲಿ ನಾವೆಲ್ಲರೂ ಒಂದು ಮಾಡರ್ನ್ ವರ್ಲ್ಡ್ ಅಲ್ಲಿ ಇದ್ದೇವೆ. ನಮಗೆ ಆಪ್ಷನ್ಸ್ಗಳು ಜಾಸ್ತಿ, ಆಯ್ಕೆಗಳು ಜಾಸ್ತಿ. ಅದಕ್ಕೆ ಒಂದು ಉದಾಹರಣೆ ಹೇಳೋದಾದ್ರೆ, ಒಮ್ಮೆ ಒಬ್ಬ 6 ವರ್ಷದ ಹುಡುಗ, ಅವನ ಮುಂದೆ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಒಂದು ಕೈಯಲ್ಲಿ ಒಂದು ಮಾವಿನಕಾಯಿ, ಇನ್ನೊಂದು ಕೈಯಲ್ಲಿ ಒಂದು ಹೂವು, ಆಕರ್ಷಣೀಯವಾದ ಹೂವು, ಅದನ್ನ ಇಟ್ಕೊಂಡು ಅವನೇ ಕೇಳ್ತಾನಂತೆ, ಇವೆರಡರಲ್ಲಿ ನಿನಗೆ ಯಾವ್ದು ಬೇಕು? ಮಗು ಯಾವ್ದನ್ನು ಚೂಸ್ ಮಾಡಿರ್ತೀನಿ ಸರಿ, ಮಾವಿನಕಾಯಿ, ಅದು ಕಾಯಿ ಹೆಸರಾಗಿತ್ತು, ಆದ್ರೆ ಹಣ್ಣು ಹೂವು ಬಹಳ ಆಕರ್ಷಣೀಯವಾಗಿದೆ. ಅದರಿಂದಾಗ ಅವನು ಹೇಳ್ತಾನೆ ನನಗೆ ಹೂವು ಬೇಕು ಅಂತೇಳಿ ಹೂವು ಮಾಡಿ. ಆಮೇಲೆ ಒಂದ್ ಕೈಯಲ್ಲಿ ಅದೇ ಹೂವು, ಇನ್ನೊಂದು ಕೈಯಲ್ಲಿ ಮಾವಿನ ಹಣ್ಣನ್ನ ಇಟ್ಕೊಂಡಿರ್ತಾನೆ. ಮಾವಿನ ಹಣ್ಣನ್ನು ನೋಡಿ ಅವನಿಗೆ ಆ ಸುವಾಸನೆ ಮುಗಿದಾಗುತ್ತೆ. ಆಗ ಹೂವನ್ನ ಕೈ ಬಿಡ್ತಾನೆ, ಏನ್ ಇಟ್ಕೊಳ್ತಾನೆ? ಮಾವಿನ ಹಣ್ಣನ್ನ ಇಟ್ಕೊಳ್ತಾನೆ. ಅದಾದ್ಮೇಲೆ ಮತ್ತೆ ಅದೇ ವ್ಯಕ್ತಿ ಆ ಮಾವಿನ ಹಣ್ಣನ್ನ ಒಂದು ಕೈ ಇಟ್ಕೊಳ್ತಾನೆ, ಇನ್ನೊಂದು ಕೈಯಲ್ಲಿ ಲಾಡು ಅಥವಾ ಜಿಲೇಬಿಯನ್ನ ಇಟ್ಕೊಂಡಿರ್ತಾನೆ. ಅದನ್ನ ನೋಡಿದ ತಕ್ಷಣ ಮಾವಿನ ಹಣ್ಣನ್ನ ಕೈ ಬಿಡ್ತಾನೆ, ಯಾವ್ದು ಇಟ್ಕೊಳ್ತಾನೆ? ಜಿಲೇಬಿಯನ್ನ ಇಟ್ಕೊಳ್ತಾನೆ. ಇನ್ನೊಂದು ಕೈಯಲ್ಲಿ ಮತ್ತೆ ಜಿಲೇಬಿಯನ್ನ ಇಟ್ಕೊಳ್ತಾನೆ. ಮತ್ತೆ ಅವರ ತಾಯಿಯನ್ನ ಪಕ್ಕದಲ್ಲಿ ನಿಲ್ಲಿಸಿ, ಇವೆರಡರಲ್ಲಿ ಯಾಕೆ ಬೇಕು, ಜಿಲೇಬಿ ಬೇಕೋ ತಾಯಿ ಬೇಕೋ? ಆ ಮಗುವಿಗೆ ಗೊತ್ತಿತ್ತು, ಈ ಜಿಲೇಬಿ ತಗೊಂಡ್ರೆ ಒಂದೇ ಒಂದು ಜಿಲೇಬಿ ಸಿಗುತ್ತೆ, ಅಮ್ಮನ ಹತ್ರ ಹೋದ್ರೆ ನನಗೆ 10 ಜಿಲೇಬಿ ಸಿಗುತ್ತೆ ಅಂತ. ಅದರಿಂದ ಅದು ಏನನ್ನ ಚೂಸ್ ಮಾಡ್ತಾನೆ? ಅಮ್ಮನನ್ನ ಚೂಸ್ ಮಾಡ್ತಾನೆ. ಒಂದು ಚಿಕ್ಕ ಮಗು, ಆ ಮಗುವಿಗೆ ಇಷ್ಟೊಂದು ಆಯ್ಕೆ, ಇಷ್ಟೊಂದು ಆಪ್ಷನ್ಗಳು. ಹೀಗಿರ್ಬೇಕಾದ್ರೆ ನಮ್ಮ ಜೀವನಕ್ಕೆ ಬಂದಾಗ ಪ್ರತಿದಿನ ಇಂಥ ಒಂದು 100 ಆಪ್ಷನ್ಸ್ಗಳು ನಮಗೆ ಇರ್ತದೆ, 100 ಆಯ್ಕೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಹೌದು, ಇದು ನಮ್ಮ ಇಡೀ ಜೀವನ ನಿಜವಾದ ನಾವು ಮಾಡುವ ಆಯ್ಕೆ ಅನ್ನೋದು, ನಮ್ಮ ಕೊನೆ ಹೇಗಿರುತ್ತದೆ ಅನ್ನೋದನ್ನು ನಿರ್ಧರಿಸೋದು ನಾವು ಇಂದು ತೆಗೆದುಕೊಳ್ಳುವ ಆಯ್ಕೆ. ಆದ್ರಿಂದ ಇಂದು ಪ್ರಿಯರೇ, ದೇವರ ವಾಕ್ಯ ನಮಗೊಂದು ವಾರ್ನಿಂಗ್ ಅನ್ನು ಕೊಡ್ತಾ ಇದೆ. ಏನದು ವಾರ್ನಿಂಗ್? ಆಯ್ಕೆಯ ಜಗತ್ತಿನಲ್ಲಿ ಕಳೆದು ಹೋಗದಿರಿ, ಆಯ್ಕೆಯ ಬರದಲ್ಲಿ ದೇವರ ಆಜ್ಞೆಗಳನ್ನ ಮರೆತು ಬಿಡಬೇಡಿ. ಆಯ್ಕೆಯ ಜಗತ್ತು, ಈ ಪ್ರಪಂಚದಲ್ಲಿ ತುಂಬಾ ಆಪ್ಷನ್ಸ್ಗಳಿದೆ. ನಿಮಗೆ ಮಾರ್ಕೆಟ್ಗಳಿಗೆ ಹೋದ್ರೆ, ಮಾಲ್ಗಳಿಗೆ ಹೋದ್ರೆ, ಒಂದು ಸೀರೆ ತಗೊಳ್ಳೋದಕ್ಕೆ 10 ವೆರೈಟಿ ಇದೆ. ಅದೇ ರೀತಿ ನಾವು ಒಂದು ಕಾರ್ ತಗೊಳ್ಳೋಕೆ ಹೋದ್ರೆ 10 ಕಾರ್ಗಳ ವೆರೈಟಿ ಇದೆ. ಆಪ್ಷನ್ಸ್ಗಳು ಜಾಸ್ತಿ ಇದೆ. ಈ ಆಪ್ಷನ್ಸ್ಗಳ ನಡುವೆ ನೀವೇ ನಿಮ್ಮನ್ನ ಕಳೆದುಕೊಳ್ಳಬೇಡಿ. ನೀವು ಈ ಆಯ್ಕೆಗಳನ್ನು ಮಾಡುವುದರಲ್ಲಿ ಮುಂದಾಗಿ ದೇವರನ್ನೇ ಮರೆತು ಬಿಡಬೇಡಿ ಎಂಬುದು ಇಂದಿನ ವಾಚನದ ಸಾರಾಂಶ. ಇಂದಿನ ಶುಭ ಸಂದೇಶದಲ್ಲಿ ಆ ಮೊದಲನೇ ವಾಚನದಲ್ಲಿ ನಾವು ಆಲಿಸುವ ಪ್ರಿಯ ಸಹೋದರ ಸಹೋದರರೇ, ಸಿರಾಕನ ಬರೆದ ಗ್ರಂಥ, ಅದರಲ್ಲಿ ದೇವರು ನಮಗೆ 2 ಆಪ್ಷನ್ಗಳನ್ನು ಕೊಡ್ತಾ ಇದ್ದಾರೆ. ನಿನ್ನ ಮುಂದೆ ಇಟ್ಟಿರುವೆನು ಬೆಂಕಿಯನ್ನ ಮತ್ತೆ ನೀರನ್ನು, ನೀನು ಆಯ್ದುಕೊಳ್ಳಬಹುದು ನಿನಗೆ ಯಾವುದು ಬೇಕು ಅದನ್ನು. ಜೀವ ಮರಣಗಳನ್ನ ಇರಿಸುವೆನು ಮನುಷ್ಯನೇ ನಿನ್ನ ಎದುರಿಗೆ, ಅವನು ಇಷ್ಟಪಟ್ಟದ್ದನ್ನ ಕೊಡುವನು ಅವನಿಗೆ. ದೇವರು ನಿಮಗೆ ಇಷ್ಟಪಟ್ಟದ್ದನ್ನ ಕೊಡ್ತಾರೆ, ನೀವು ಮಾಡುವ ಆಯ್ಕೆಗಳ ಮೇಲೆ. ಬೆಂಕಿ ಬೇಕು, ನೀರು ಬೇಕು, ಯಾವ್ದು ಬೇಕು ನಿಮಗೆ?
ಯಾವ್ದನ್ನು ಚೂಸ್ ಮಾಡ್ತೀವಿ? ಯೂಶಲಿ ಬೆಂಕಿ ಚೂಸ್ ಮಾಡ್ತೀವಿ. ಯಾರಾದ್ರೂ ಬೆಂಕಿ ಮತ್ತು ನೀರನ್ನ ಚೂಸ್ ಮಾಡ್ತೀವಿ. ಬೆಂಕಿ ಚೂಸ್ ಮಾಡಿದ್ರೆ ಏನಾಗುತ್ತೆ? ಸುಟ್ಟು ಹೋಗುತ್ತೆ. ಅದೇ ನೀರು ಚೂಸ್ ಮಾಡಿದ್ರೆ ದಾಹ ತಡೆಯುತ್ತೆ, ಜೀವ ಉಳಿಯುತ್ತೆ ಅಲ್ವಾ? ಅದರಲ್ಲಿ ಜೀವ ಕಾರಣ ಯಾವುದು ಬೇಕು ನಿಮಗೆ? ಇವತ್ತು ನಿಮ್ಮ ಆಯ್ಕೆ ಯಾವುದು ಅಂತ ನೀವೇ ಡಿಸೈಡ್ ಮಾಡಬೇಕು. ಹೀಗೆ ಪ್ರಿಯರೇ, ಬೈಬಲ್ನಲ್ಲೂ ಸಹ ಅನೇಕ ನಿದರ್ಶನಗಳನ್ನ ನೋಡಬಹುದು. ಅನೇಕ ಜನರು ನಮ್ಮ ಆಪ್ಷನ್ಗಳನ್ನ, ಆಯ್ಕೆಗಳನ್ನ ಮಾಡಿದ್ದಾರೆ. ಅದರಲ್ಲಿ ಒಂದೆರಡು ಉದಾಹರಣೆಯನ್ನು ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರು ಏನ್ ಮಾಡ್ತಾ ಇರ್ತಾರೆ? ಅನ್ಯ ದೇವರುಗಳ ಹಿಂದೆ ಹೋಗ್ತಾ ಇರ್ತಾರೆ, ವಿಗ್ರಹಾರಾಧನೆಗಳನ್ನ ಮಾಡ್ತಾ ಇರ್ತಾರೆ. ಅದನ್ನು ನೋಡಿದಂತ ಅವರ ನಾಯಕನಾದ ಜೋಶುವ ಯೆಹೋಶುವ ಮುಂದೆ ಬಂದು ಹೇಳ್ತಾನೆ, ನೀವು ಬೇಕಾದ್ರೆ ಬೇರೆ ದೇವರುಗಳ ಹಿಂದೆ ಹೋಗಿ, ಆದರೆ ನಾನು ಮತ್ತೆ ನನ್ನ ಕುಟುಂಬ ಸರ್ವಶಕ್ತ ದೇವರನ್ನ ಆಯ್ದುಕೊಳ್ಳುತ್ತೇವೆ, ಅವರೊಬ್ಬರಿಗೆ ಸೇವೆ ಸಲ್ಲಿಸುತ್ತೇವೆ, ಬೇರೆ ಯಾರಿಗೂ ಸೇವೆ ಸಲ್ಲಿಸುವುದಿಲ್ಲ. ಅವರ ಆಯ್ಕೆ ಸರ್ವಶಕ್ತ ದೇವರಾಗಿದ್ದರು, ಯೆಹೋವ ದೇವರಾಗಿದ್ದರು. ಬೇರೆಯವರು ಆಗ ನಾವು ಮಾಡಿದ್ದನ್ನ ತಪ್ಪನ್ನ ಅರಿತುಕೊಂಡು ಅವರು ಹೇಳ್ತಾರೆ, ನಾನು ಸಹ ನಿನ್ನ ಹಾಗೆ ಸರ್ವಶಕ್ತರನ್ನ ಆರಾಧಿಸ್ತೇವೆ. ಆ ಕುಟುಂಬವನ್ನ ದೇವರು ಆಶೀರ್ವದಿಸಿದರು. ಇನ್ನು ಮುಂದುವರೆದ ಶುಭ ಸಂದೇಶದಲ್ಲಿ ನಾವು ನೋಡಿದ್ರೆ, ಒಮ್ಮೆ ಒಬ್ಬ ಶ್ರೀಮಂತ ಯುವಕ ಬರ್ತಾನೆ. ನೀವು ಕೇಳಿರ್ಬೋದು ಇದನ್ನು. ಶ್ರೀಮಂತ ಯುವಕ ಬಂದು ಯೇಸುವಿನ ಕೇಳ್ತಾನೆ, ಸ್ವಾಮಿ, ನಾವು ಅಮರ ಜೀವ ಪಡೆಯಬೇಕಾದ್ರೆ ಏನ್ ಮಾಡಬೇಕು? ನಿತ್ಯ ಜೀವ ಪಡೆಯಬೇಕಾದ್ರೆ ನಾ ಏನು ಮಾಡಬೇಕು? ಮೊದಲ ಉತ್ತರ ಯೇಸು ಅವರಿಗೆ ಕೊಡೋದು, ದೇವರ 10 ಆಜ್ಞೆಗಳನ್ನ ಪಾಲಿಸು. ದೇವರ ಆಜ್ಞೆಗಳನ್ನ ಪಾಲಿಸಿದ ಮೇಲೆ ನಿತ್ಯ ಜೀವ ಸಿಗುತ್ತೆ. ಅದಕ್ಕೆ ಆ ಶ್ರೀಮಂತ ಯುವಕ ಹೇಳ್ತಾನೆ, ನಾನು ಚಿಕ್ಕ ವಯಸ್ಸಿನಿಂದಲೇ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೇನೆ, ನನ್ನಲ್ಲಿ ಇನ್ನೇನು ಲ್ಯಾಕಿಂಗ್ ಇದೆ, ಏನು ನಾನು ಮಾಡಬೇಕು? ಆಗ ದೇವರು ಯೇಸು ಅವನ ಹೃದಯವನ್ನು ನೋಡಿ ಹೇಳ್ತಾರೆ, ನಿನ್ನಲ್ಲಿರುವ ಆಸ್ತಿ ಪಾಸ್ತಿಯನ್ನೆಲ್ಲ ನಾನು ಮಾರಿ ಬಡಬಗ್ಗರಿಗೆ ಕೊಟ್ಟು ನೀನು ನನ್ನನ್ನು ಹಿಂಬಾಲಿಸು. ಅಂದ್ರೆ ಯೇಸುವಿಗೆ ಗೊತ್ತಿತ್ತು ಅವನು ಶ್ರೀಮಂತ, ಅವನಲ್ಲಿ ಬಹಳ ದುಡ್ಡಿದೆ, ಆಸ್ತಿ ಇದೆ ಎಲ್ಲ. ಆಗ ದೇವರು ಯೇಸು ಅವನಿಗೆ ಆಯ್ಕೆ ಕೊಡ್ತಾ ಇದ್ದಾರೆ, ಈ ಶ್ರೀಮಂತಿಗೆ ಬೇಕು, ನಾನು ಬೇಕು, ಯಾವುದನ್ನು ಚೂಸ್ ಮಾಡ್ತೀನಿ? ನಾನು ಬೇಕಾದ್ರೆ ನೀನು ಅದೆಲ್ಲವನ್ನ ಬಿಟ್ಟು ನನ್ನನ್ನು ಹಿಂಬಾಲಿಸು. ಆ ಯುವಕ ಏನನ್ನ ಚೂಸ್ ಮಾಡ್ತಾನೆ? ಅವನು ದೇವರ ವಾಕ್ಯ ಹೇಳ್ತದೆ, ಆ ವಾಕ್ಯವನ್ನ ಕೇಳಿದ ತಕ್ಷಣ ಸಪ್ಪೆ ಮುಖ ಹಾಕಿಕೊಂಡು ಅವನು ಯೇಸುವಿನಿಂದ ಹೊರಟು ಹೋದ, ವಾಪಸ್ ಬರಲೇ ಇಲ್ಲ. ನಾವು ಶುಭ ಸಂದೇಶದಲ್ಲಿ ಅನೇಕ ಕಡೆ ನೋಡಿದ್ದೇವೆ, ಸ್ತ್ರೀಯರೇ ಯೇಸುವನ ಬಳಿಗೆ ಬಂದು ಯೇಸುವನ್ನ ಭೇಟಿ ಮಾಡಿ ಎಲ್ಲರೂ ದೈವ ಅನುಭವವನ್ನು ಪಡೆದು ಸಂತೋಷದಿಂದ ಹಿಂದಿರುಗುತ್ತಾಯಿತು. ಆದ್ರೆ ಇಡೀ ಶುಭ ಸಂದೇಶದಲ್ಲಿ ಏಕೈಕ ವ್ಯಕ್ತಿ ಯೇಸುವಿನ ಬಳಿ ಬಂದು ಅವರನ್ನು ಭೇಟಿ ಮಾಡಿ ಸಪ್ಪೆ ಮುಖ ಮಾಡಿಕೊಂಡು ಹೋದ ವ್ಯಕ್ತಿ ಅಂದ್ರೆ ಇವನೊಬ್ಬನೇ. ಏನಕ್ಕೆ? ಅವನು ಯೇಸುವನ್ನ ತಿರಸ್ಕರಿಸಿದ, ಅವನು ಐಶ್ವರ್ಯವನ್ನ ಆರಿಸಿಕೊಂಡಿದ್ದ. ಆದ್ರಿಂದ ಈ ಐಶ್ವರ್ಯ ಪ್ರಾಪಂಚಿಕತೆಯನ್ನು ಸಂಕೇತಿಸುವುದು. ಅದು ಯಾವತ್ತೂ ಸಹ ನಮಗೆ ನಿತ್ಯ ಆನಂದವನ್ನ, ನಿತ್ಯ ವಿಶ್ರಾಂತಿಯನ್ನ, ನಿತ್ಯ ಜೀವನ ಕೊಡೋದು ಯೇಸು. ಆದ್ರೆ ಅವನು ಯೇಸುವನ್ನ ಧರಿಸಿದ ಆಸ್ತಿಯನ್ನ, ಐಶ್ವರ್ಯವನ್ನ, ಪ್ರಾಪಂಚಿಕತೆಯನ್ನು ಹುಡುಕಿ ಹೋದ ಸಂಪ್ರದಾಯದ ಜೀವ. ಆದ್ರಿಂದ ಇಂದು ನಮಗೆ ಮೊದಲನೆಯ ವಾಚನ ಕೊಡುವ ಸಂದೇಶ ಇಷ್ಟೇ, ನೀನು ಯಾವುದನ್ನ ಆಯ್ಕೆ ಮಾಡಿಕೊಳ್ಳುತ್ತಾ ಇದ್ದೀಯ ನಿನ್ನ ಜೀವನದಲ್ಲಿ? ನಾನು ಒಂದು 2 ಉದಾಹರಣೆ ಕೊಡೋದಾದ್ರೆ, ನೀವು ಒಂದು ಉದಾಹರಣೆಗೆ ಹೋಗ್ತಾ ಇರ್ತೀರ. ಸೊ ಬಲಗಡೆಯಲ್ಲಿ ಅಥವಾ ಎಡಗಡೆಯಲ್ಲಿ ಒಬ್ಬ ಭಿಕ್ಷುಕ ಕೂತಿರ್ತಾರೆ. ಬಲಗಡೆಯಲ್ಲಿ ನಿನಗೆ ಇಷ್ಟಕರವಾದಂತ ಫೇವರಿಟ್ ಒಂದು ಐಟಮ್ ಏನಾದ್ರು ತಿಂಡಿ ಮಾಡ್ತಾ ಇರ್ತಾರೆ, ನಿನ್ನ ದುಡ್ಡು ಇರುತ್ತೆ, ನಿನ್ನ ಚಾಯ್ಸ್ ಯಾವ್ದಿರುತ್ತೆ? ನಾವು ಯಾವಾಗ ಏನ್ ಮಾಡ್ತೀವಿ? ಬೇಕರಿ ಹೋಗ್ತೀವಿ, ಅಂಗಡಿ ಹೋಗ್ತೀವಿ, ನಮ್ಗೆ ಬೇಕಾದನ್ನ ತಗೊಳ್ತೀವಿ. ಅಲ್ಲಿ 3 ದಿನದಿಂದ ಹೊಟ್ಟೆ ಹಸ್ಕೊಂಡು ಕೂತಿರ್ತಾರೆ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ನಮ್ಮ ಆಯ್ಕೆ ಯಾವುದು? ನನಗೆ ಇಷ್ಟವಾದದ್ದು. ಇನ್ನೊಂದು, ನೀವಿಬ್ರು ಮಾತಾಡ್ಬೇಕಾದ್ರೆ ಇನ್ನೊಬ್ಬನ ಒಂದು ಟಾಪಿಕ್ ಬರುತ್ತೆ, ಯಾರೊಬ್ಬ 3ನೇ ವ್ಯಕ್ತಿ ಅವರು, ಅವನ ಬಗ್ಗೆ ನೀನು ಒಳ್ಳೆಯದಾಗಿ ಮಾತಾಡ್ಬೋದು ಅಥವಾ ಕೆಟ್ಟದಾಗಿ, ನಕಾರಾತ್ಮಕ, ನೆಗೆಟಿವ್ ಆಗಿ ಅಥವಾ ಪಾಸಿಟಿವ್ ಆಗಿ ಮಾತನಾಡ್ಬೋದು. ನಮ್ಮ ಚಾಯ್ಸ್ ಯಾವುದು? ಸಾಧ್ಯ ಜಾಸ್ತಿ ನೆಗೆಟಿವ್ ಅನ್ನ ನಾವು ತಗೊಳ್ತೇವೆ. ಅವನ ಇಲ್ಲಿ ಈ ತರ ಇದೆ, ಅವರಲ್ಲಿ ಈ ತರ ಇದೆ, ಅವರ ಕುಟುಂಬದಲ್ಲಿ ಹಿಂಗಿದೆ ಅಲ್ವಾ? ಅಂದ್ರೆ ಆಯ್ಕೆಗಳು ನಮಗಿದೆ. ದೇವರು ಯಾವತ್ತೂ ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ, ನೀವು ಏನೇ ಆಯ್ಕೆ ಮಾಡ್ಕೊಂಡು. ಗಾಡ್ ರೆಸ್ಪೆಕ್ಟ್ಸ್ ಯುವರ್ ಫ್ರೀಡಮ್. ನಿಮ್ಮ ಚಾಯ್ಸ್ ಅನ್ನ, ನಿಮ್ಮ ಆಯ್ಕೆಯನ್ನ ದೇವರು ಗೌರವಿಸ್ತಾರೆ. ಆದ್ರೆ ಪ್ರಿಯರೇ, ಇಂದು ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಈ ಒಂದು ಒಳ್ಳೆಯದನ್ನು ಚೂಸ್ ಮಾಡಿದ್ರೆ ನಿನ್ನ ಜೀವನದಲ್ಲಿ ಒಳ್ಳೆಯದೇ ನಡೀತದೆ. ಯಾವಾಗ ನೀನು ನಕಾರಾತ್ಮಕವಾದದನ್ನ, ನೆಗೆಟಿವ್ ಆದದನ್ನ ಚೂಸ್ ಮಾಡ್ಕೊಂಡು ಹೋಗ್ತೀಯಾ, ಅಂತ್ಯ ನೆಗೆಟಿವ್ ಆಗಿ ಇರುತ್ತದೆ. ಆದ್ದರಿಂದ ಪ್ರಿಯರೇ, ವಿಶೇಷವಾಗಿ ನಾವು ಯೋಚಿಸಬೇಕಾಗಿದೆ.
ನಾವು ನೋಡಬೇಕಾದ್ರೆ, ನಾವು ಮಾತನಾಡಬೇಕಾದ್ರೆ, ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ಒಂದು ಆಯ್ಕೆ ಯಾವಾಗಲೂ ಇದೆ. ನಾನು ಏನನ್ನು ನೋಡ್ತಾ ಇದ್ದೇನೆ? ಒಳ್ಳೆಯದನ್ನ, ಕೆಟ್ಟದನ್ನ. ಒಳ್ಳೆಯದನ್ನ ನೋಡ್ತಾ ಇದ್ದೇನೆ, ಒಳ್ಳೆಯ ಜೀವನ ನಿನ್ನದು. ಕೆಟ್ಟದನ್ನ ನೋಡ್ತಾ ಇದ್ದೆ, ಕೆಟ್ಟ ಬದುಕು ನಿನ್ನದು. ನೀನು ಏನನ್ನು ಯೋಚಿಸ್ತಾ ಇದ್ದೆ? ಒಳ್ಳೆಯದನ್ನ ಯೋಚನೆ ಮಾಡ್ತಾ ಇದ್ದೆ, ನಿನಗೆ ದೇವರ ಮುಂದೆ ನಿನ್ನ ಮೆಚ್ಚುಗೆಯನ್ನು ಪಡೆದೀಯ. ಕೆಟ್ಟದನ್ನ ಯೋಚನೆ ಮಾಡಿ ಕೆಟ್ಟದಂತೆ ಜೀವಿಸ್ತಾ ಇದ್ದೆ, ನಿನ್ನ ನಿರ್ಧಾರ ನಿನ್ನ ಕೈಯಲ್ಲಿದೆ. ಈಗ ನಾನು ಅದಕ್ಕೆ ನಾವು ಪ್ರಾರಂಭದಲ್ಲಿ ಯಾವಾಗಲೂ ಹೇಳ್ತಾ ಇದ್ದೆ, ಸಾವು ಮರಣ, ಸ್ವರ್ಗ ಮತ್ತೆ ನರಕ ಇದು ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ, ದೇವರ ಕೈಯಲ್ಲಿಲ್ಲ. ನಾವು ಅನೇಕ ಬಾರಿ ಅನ್ಕೊಳ್ತೀವಿ, ನಾವು ಈ ಜೀವನವನ್ನು ಮುಗಿಸಿ ಮರಣ ಹೋದಾದ್ಮೇಲೆ ದೇವರು ನನಗೆ ಸ್ವರ್ಗಕ್ಕೆ ಹೋಗ್ಬೇಕು, ನರಕಕ್ಕೆ ಹೋಗ್ಬೇಕು ಡಿಸೈಡ್ ಮಾಡ್ತಾರೆ. ಇಲ್ಲ, ನೀನೇ ಡಿಸೈಡ್ ಮಾಡುವಂತ. ಈ ಜೀವನದಲ್ಲಿ ನೀನು ಯಾರ ಆಯ್ಕೆಗಳನ್ನ ಮಾಡ್ಕೊಂಡಿದ್ದೀಯ? ಯಾವಾಗಲೂ ನೀನು ಸದ್ಗುಣದ ಆಯ್ಕೆಗಳನ್ನ ಮಾಡ್ಕೊಂಡಿದ್ದೆ, ಸತ್ಕಾರ್ಯದ ಆಯ್ಕೆಗಳನ್ನ ಮಾಡ್ಕೊಂಡಿದ್ದೆ, ನಿನಗೆ ಸ್ವರ್ಗ ಪ್ರಾಪ್ತಿ. ಆದ್ರೆ ನೀನು ಯಾವಾಗಲೂ ನಿನ್ನ ಜೀವನದಲ್ಲಿ ನರಕ, ಕಷ್ಟ, ನೀನು ಮೋಸ, ವಂಚನೆ ಇವನ್ನ ಆಯ್ಕೆ ಮಾಡ್ಕೊಂಡಿದ್ರೆ ನಿನಗೆ ಪ್ರಾಪ್ತಿ ನರಕ. ಇದು ನಮ್ಮ ಆಯ್ಕೆ. ಆದ್ರಿಂದ ಎವ್ರಿ ಚಾಯ್ಸ್ ಹ್ಯಾಸ್ ಎ ಕಾನ್ಸಿಕ್ವೆನ್ಸ್. ನೀವು ಮಾಡುವ ಪ್ರತಿಯೊಂದು ಆಯ್ಕೆಗೆ ತಕ್ಕ ಪ್ರತಿಕ್ರಿಯೆ ಇದ್ದೇ ಇರ್ತದೆ. ಸೊ ಆದ್ರಿಂದ ನೀವು ಮಾಡುವ ಇದು ಆಯ್ಕೆಗಳು ಸದಾ ದೇವರಿಗೆ ಮೆಚ್ಚುಗೆಯಾಗುವ ಆಯ್ಕೆಗಳಾಗಿವೆ. ಇನ್ನು ನಾವು ದೇವರ ಆಯ್ಕೆಗಳನ್ನ ಮಾಡಬೇಕಾದ್ರೆ ನಮ್ಮಲ್ಲಿ ಮುಖ್ಯವಾಗಿರ್ಬೇಕಾದ್ರು ದೇವರ ಭಯ. ದೈವ ಭಯ ಇದ್ದಾಗ ಮಾತ್ರ ನಾವು ದೇವರಿಗೆ ಒಳಿತನ, ದೇವರಿಗೆ ಮೆಚ್ಚುಗೆ ಆಗುವುದನ್ನ ಆಯ್ಕೆ ಮಾಡ್ಬೋದು. ಒಬ್ಬ ಆವಡಿಸುವಂತಹ ವ್ಯಕ್ತಿ, ಅವನು ಯಾವಾಗಲೂ ಹಾವನ್ನು ಆಡಿಸೋದ್ರಲ್ಲಿ ಬಹಳ ಪರಿಣಿತಿಯನ್ನು ಹೊಂದಿದ್ದು. ಅದರಿಂದ ಒಂದು ಹೊಸ ಹಾವು ಸಿಗುತ್ತೆ, ಅದನ್ನ ಹಿಡ್ಕೊಂಡ್ಬಂದು ಅದನ್ನ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಟ್ರೈನಿಂಗ್ ಕೊಡ್ಬೇಕಾದ್ರೆ ಅವರ ಹೆಂಡತಿ ಹೇಳ್ತಾರೆ, ನೀನು ಹೊಸ ಹಾವುದು ಅದರ ಬಾಯಿಂದ ಇನ್ನು ವಿಷ ತಗ್ತಿಲ್ಲ, ಜೋಪಾನ. ಅವನು ಹೇಳ್ತಾರೆ, ಅಯ್ಯೋ ನಾನು 3 ಹಾವನ್ನ ಟ್ರೈನ್ ಮಾಡಿದ್ದೀನಿ, ಇದು ಯಾವ ಲೆಕ್ಕ ಅಂತ ಹೇಳಿ ಆ ಹೆಂಡತಿ ವಾರ್ನಿಂಗ್ ಕೊಟ್ಟು ಅವ್ರು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ತಾರೆ. ವಾಪಸ್ ಬಂದಾಗ ನೋಡ್ತಾನೆ ಅವನು ಸತ್ತು ಬಿದ್ದಿದ್ದ. ಏನಕ್ಕೆ? ಆ ಹಾವು ಅವನನ್ನ ಕಚ್ಚಿರ್ತದೆ. ಅವನು ಅನ್ಕೊಂಡ ಆ ಹಾವಿನ ಬಗ್ಗೆ ಅವನಿಗೆ ಭಯನೇ ಇರಲಿಲ್ಲ. ಏನಕ್ಕೆ? ನಾನು ಎಷ್ಟು ಟ್ರೈನ್ ಮಾಡಿದ್ದೀನಿ, ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಆ ಒಂದು ರೀತಿಯಲ್ಲಿ ಅವನು ಭಯವನ್ನ ಬಿಟ್ಟು ಆ ಹಾವನ್ನ ಟ್ರೈನ್ ಮಾಡೋದಕ್ಕೆ ಹೋದ. ಆದ್ರೆ ಪರಿಣಾಮ ಬೇರೆಯಾಗಿದೆ. ನಮ್ಮಲ್ಲಿ ದೈವ ಭಯ ಎಂಬುದು ಇಲ್ಲದೆ ಹೋದರೆ ನಾವು ಎಷ್ಟೇ ಎಕ್ಸ್ಪರ್ಟ್ಗಳಾಗಲಿ, ಎಷ್ಟೇ ಭಕ್ತಿಯಲ್ಲಿ ದಾರಿ ತಪ್ಪೇ ಬರುತ್ತೇವೆ, ಪಾಪಕ್ಕೆ ಬಿದ್ದೇ ಬೀಳುತ್ತೇವೆ. ಸೊ ಆದ್ರಿಂದ ಪ್ರಿಯರೇ, ಇಂದು ದೈವ ಭಯ ನಮ್ಮಲ್ಲಿ ಇರಬೇಕು. ಏನೋ ಒಂದು ಆಯ್ಕೆ ಮಾಡಬೇಕಾದ್ರೆ, ಏನೇ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ಆ ದೈವ ಭಯ ಇದ್ದಾಗ ಮಾತ್ರ ನಾವು ಸರಿಯಾದ ಆಯ್ಕೆಗಳನ್ನು ಮಾಡಲು ಸಾಧ್ಯ. ಇನ್ನು ಮೂರನೇದಾಗಿ ಪ್ರಿಯ ಸಹೋದರ ಸಹೋದರರೇ, ಇನ್ನು ಶುಭ ಸಂದೇಶದ ಕಡೆ ಬಂದ್ರೆ, ಯೇಸು 3 ರೀತಿಯ ಪಾಪಗಳಿಂದ ನೀವು ದೂರವಿರಿ ಎಂದು ನಮಗೆ ಇದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಕೊಲೆ ಮಾಡಬೇಡ, ನರಹತ್ಯೆ ಮಾಡಬೇಡ. ನಿಮ್ಮಲ್ಲಿ ಎಷ್ಟು ಜನ ನರಹತ್ಯೆ ಮಾಡಿದ್ದೀರಾ? ಕೊಲೆ ಮಾಡಿದ್ರ? ಕೊಲೆ ಮಾಡಿದ್ರೆ ಇಲ್ಲೇ ಕೊಲೆ ಸಿಗ್ತದೆ ಅಲ್ವಾ, ಜೈಲಲ್ಲಿ ಇರ್ಬೇಕಾ? ಹಾಗಾಗಿ ನಾವು ಯಾರು ಕೊಲೆ ಮಾಡಿಲ್ಲ. ಆದ್ರೆ ಅನೇಕ ಬಾರಿ ಈ ನಾಲಿಗೆ ಎಂಬ ಕತ್ತಿಯಿಂದ ಅನೇಕರ ಹೃದಯವನ್ನು ಕೊಂದಿರುತ್ತೆ. ಆದ್ರಿಂದ ಇಂದು ಯೇಸು ನಮಗೆ ಹೇಳ್ತಾ ಇದ್ದಾರೆ, ಯಾರ್ಯಾರೋ ಕೊಲೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಏನು? ಕೋಪ. ಯಾವ ವ್ಯಕ್ತಿ ಕೋಪ ಮಾಡ್ಕೊಳ್ತಾರೋ ಆಗ ಅವನು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿರುವುದಿಲ್ಲ, ಅವನ ಬಾಯಿಂದ ಬರುವ ಮಾತುಗಳು ಸರಿಯಾಗಿರಲಿಲ್ಲ, ಅವನು ಯೋಚಿಸುವ ರೀತಿ ಸರಿಯಾಗಿರುವುದಿಲ್ಲ. ಆದ್ರಿಂದ ಇಂದು ಯೇಸು ಹೇಳ್ತಾ ಇದ್ದಾರೆ, ನೀನು ಬಲಿಪೂಜೆಗೆ ಬಂದಾಗ, ಕಾಣಿಕೆ ಅರ್ಪಿಸಲು ಬಂದಾಗ ನಿನಗೆ ನೆನಪಿಗೆ ಬರ್ತದೆ ಏನಂತ? ನಾನು ನನ್ನ ಸಹೋದರನೊಂದಿಗೆ ಸಹೋದರಿಯೊಂದಿಗೆ ಮನಸ್ತಾಪ ಇದೆ, ಏನೋ ಕೋಪ ಮಾಡ್ಕೊಂಡಿದ್ದೇನೆ. ಯೇಸು ಹೇಳ್ತಾ ಇದ್ದಾರೆ, ನಿನ್ನ ಕಾಣಿಕೆ ನಿನ್ನಲ್ಲೇ ಇಟ್ಕೋ, ನನಗೆ ಅರ್ಪಿಸ್ಬೇಡ, ಮೊದಲು ಸಂಧಾನ ಮಾಡಿಕೊಂಡು ಆಮೇಲೆ ನನ್ನ ಹತ್ರ ಬಾ. ಅಂದ್ರೆ ಆ ಕೋಪವನ್ನ ತೆಗೆದು. ಇದು ಯೇಸು ಹೇಳ್ತಾ ಇರೋದಿಷ್ಟೇ. ಏನೇ ಒಂದು ಪಾಪ ಮಾಡ್ಬೇಕಂದ್ರೆ ಅದಕ್ಕೆ ರೂಟ್ ಕಾಸ್, ಒಂದು ಬೇರೆ ಇರ್ತದೆ. ಈಗ ನಿಮ್ಮ ಮನೆ ಮುಂದೆ ಒಂದು ಹೂವಿನ ತೋಟ ಇರ್ತದೆ ಅನ್ಕೊಳ್ಳಿ, ಅದರೊಳಗೆ ಕಳೆ ಬರ್ತಾ ಇರ್ತದೆ. ಆ ಕಳೆಯನ್ನ ಕಟ್ ಮಾಡಿದ್ರೆ ಮತ್ತೆ ಅದು ಸಿಗುತ್ತದೆ. ಬೇರೆ ಸಮೇತ ತೆಗೆದಾಗ ಅದು ಸಂಪೂರ್ಣವಾಗಿ ನಾಶವಾಗುತ್ತೆ. ಆದ್ರಿಂದ ನಿಮ್ಮಲ್ಲಿರುವ ಕೋಪ ನಾಶವಾಗಬೇಕು. ನಿಮ್ಮಲ್ಲಿರುವಂತಹ ಆ ಒಂದು ದುಡುಕುತನ, ಆ ತಾಳ್ಮೆ ಇಲ್ಲದ ಗುಣ ಅದು ನಾಶವಾಗಬೇಕು. ಆಗ ಮಾತ್ರ ನಾವು ಯಾರ ಮನಸ್ಸನ್ನು ನೋಯಿಸುವುದಿಲ್ಲ, ಯಾರ ಕೊಲೆಯನ್ನ ಮಾಡುವುದಿಲ್ಲ, ಯಾರ ಮಾನವನ ಅಪಹರಣ ಮಾಡುವುದಿಲ್ಲ. ಆದ್ರಿಂದ ಪ್ರಿಯರೇ, ಇದು ಯೇಸು ಹೇಳ್ತಾ ಇರೋದು, ನಿನಗೆ ಕೋಪ ಹೆಚ್ಚಾಗಿದೆಯಾ, ಮೊದಲು ಆ ಕೋಪವನ್ನು ಕಿತ್ತೆಸೆ. ಕಿತ್ತೆಸೆಯುವವರೆಗೂ ನಿನಗೆ ಆ ಪಾಪದಿಂದ ಹೊರಬರಲು ಸಾಧ್ಯ. ಇದು ಎರಡನೇದಾಗಿ ಯೇಸು ಹೇಳ್ತಾ ಇದ್ದಾರೆ,
ಸುಳ್ಳು ಆಜ್ಞೆ ಹಾಕಬೇಕು, ಆಣೆಗಳನ್ನ ಇಡಬೇಕು. ನಾವು ದೇವರ ಆಣೆ ಅನೇಕ ಬಾರಿ ಈಗೆಲ್ಲ ಜಾಸ್ತಿ ಹಾಕೋದಿಲ್ಲ ಅಲ್ವಾ? ನಾವು ದೇವರ ಆಣೆ ಅಥವಾ ದೇವಾಲಯದ ಮೇಲೆ ಪ್ರಮಾಣ ಮಾಡ್ತೀನಿ, ಬೈಬಲನ್ನು ಮುಟ್ಟಿ ಪ್ರಮಾಣ ಮಾಡ್ತೇನೆ, ಅವೆಲ್ಲ ಮಾಡುವ ಹಾಗಿಲ್ಲ. ಏಕೆಂದ್ರೆ ಯೇಸು ಹೇಳ್ತಾ ಇದ್ದಾರೆ, ಹೌದಾದ್ರೆ ಹೌದೇ, ಇಲ್ಲವಾದ್ರೆ ಇಲ್ಲವೇ. ಅದಕ್ಕಿಂತ ಮೇಲಾದದ್ದು ಯಾರು? ಸೈತಾನನಿಂದ ಪ್ರೇರಿತವಾದದ್ದು. ಸತ್ಯವನ್ನ ನುಡಿಯುವುದು ಯೇಸು ನಮಗೆ ಕರೆ ಕೊಡ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ಸದಾ ನಾವು ಸತ್ಯವನ್ನೇ ನುಡಿಯುತ್ತಾ ಜೀವಿಸೋಣ. ಯಾಕೆಂತ ಹೇಳಿದ್ರೆ, ಇವತ್ತು ನೀನೊಂದು ಸುಳ್ಳು ಹೇಳಿದ್ರು, ನಾಳೆ ಒಂದು ಸತ್ಯವನ್ನೇ ಹೇಳ್ತಾ ಇದ್ರು. ಯಾವಾಗ ನೀನು ಇವತ್ತು ಸುಳ್ಳು ಹೇಳಿದ್ರೆ ಅದನ್ನು ಗೊತ್ತಾಗುತ್ತೆ, ನೀನು ನಾಳೆ ಸತ್ಯವನ್ನೇ ಹೇಳ್ತಾ ಇದ್ರು, ಅದನ್ನು ನಂಬೋದಕ್ಕೆ ಯಾರು ರೆಡಿ ಇರುವುದಿಲ್ಲ. ನೀವು ಯಾವಾಗಲೂ ನೀವು ಸುಳ್ಳು ಹೇಳ್ತಾನೆ ಇರ್ತೀಯ ಅಂತ ಹೇಳಿ ಎಲ್ಲರೂ ಜನರಲೈಸ್ ಮಾಡಿಬಿಡ್ತಾರೆ. ಆದ್ರಿಂದ ಸತ್ಯವನ್ನೇ ನುಡಿಯುವ ವ್ಯಕ್ತಿಗಳು ನಾವು. ಇನ್ನು ಮೂರನೇದಾಗಿ ಪಾಪ ಕಾಮುಕತನದಿಂದ ಕೂಡಬೇಕು. ಇದು ವ್ಯಭಿಚಾರ ಮಾಡಬೇಕು. ನಾವು ಸಾಮಾನ್ಯವಾಗಿ ವ್ಯಭಿಚಾರ ಮಾಡುವುದು ಅಂತ ಹೇಳಿದ್ರೆ, ಮದುವೆ ಆಗಿದ್ರೆ ಇನ್ನೊಬ್ಬರ ಜೊತೆ ಸಂಬಂಧವನ್ನು ಇಟ್ಕೊಂಡ್ರೆ ಅದು ವ್ಯಭಿಚಾರ ಅಂತ ಹೇಳ್ತೇವೆ. ಆದ್ರೆ ಇಂದು ಯೇಸು ನಮಗೆ ಹೇಳ್ತಾರೆ, ಇದು ಯೇಸು 4 ಸಾರಿ ಹೇಳ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ಹೀಗೆ ಬರ್ತಿದ್ರು, ನಾನು ಇವತ್ತು ನಿಮಗೆ ಹೊಸದಾಗಿ ಹೇಳ್ತಾ ಇದ್ದೀನಿ. ಏನಂತ? ಕೊಲೆ ಮಾಡಬೇಡ. ಕೊಲೆ ಅಲ್ಲ, ನೀನು ಕೋಪನೆ ಮಾಡ್ಕೋಬೇಡ. ನಿನ್ನ ಸಹೋದರನಿಗೆ ಮೂರ್ಖ ಅಂತ ಕರಿಬೇಡ. ಯೇಸು ಹೇಳ್ತಾ ಇದ್ದಾರೆ, ಸುಳ್ಳಾಣೆ ಹೇಳ್ಬೇಡ. ಆಣೆ ಅಲ್ಲ, ಇನ್ನು ಮುಂದೆ ಯಾರ ಜೊತೆ ಸುಳ್ಳನ್ನ ಹೇಳ್ಬೇಡ ಅಂತ ಹೇಳಿದ್ದಾರೆ. ಇನ್ನು ಮೂರನೇದಾಗಿ ಯೇಸು ಹೇಳ್ತಾ ಇದ್ದಾರೆ, ವ್ಯಭಿಚಾರ. ಯಾರನ್ನೇ ಒಬ್ಬ ಗಂಡಾಗಲಿ ಹೆಣ್ಣಾಗಲಿ ಒಬ್ಬ ಕಾಮ ದೃಷ್ಟಿಯಿಂದ ನೋಡಿದ್ರೆ ನೀನೀಗಾಗಲೇ ನಿನ್ನ ಮನಸ್ಸಿನಲ್ಲಿ ವ್ಯಭಿಚಾರ ಮಾಡಿದೆಯಾ ಎಂದು ಅರ್ಥ. ಅಂದ್ರೆ ಅದರಿಂದ ಯೇಸು ಮುಂದುವರೆದು ಹೇಳ್ತಾ ಇದ್ದಾರೆ, ನಿನ್ನ ಕಣ್ಣು ಅದಕ್ಕೆ ಕಾರಣ ಆಗಿದೆಯಾ, ಕಣ್ಣನ್ನ ಕಿತ್ತುವ. ನಿನ್ನ ಕೈ ಕಾರಣ ಆಗಿದೆಯಾ, ಕೈಯನ್ನು ಕತ್ತರಿಸ. ಇದರ ಒಳ ಅರ್ಥ ಏನು? ಯಾವುದು ನಿನಗೆ ಆ ಪಾಪಕ್ಕೆ ಕರ್ಕೊಂಡು ಹೋಗ್ತೋ ಅದನ್ನ ತೆಗ್ದ. ಕಣ್ಣನ್ನ ಕಿತ್ತಾಕೋ ಅಂತ ಹೇಳಿದ್ರೆ ಕಣ್ಣನ್ನ ಕೀಳೋದಲ್ಲ. ನೀನು ಮೊಬೈಲ್ ಅಲ್ಲಿ ನೋಡ್ತಾ ಇರ್ತೀಯ, ಏನೋ ಒಂದು ಅಶ್ಲೀಲ ಚಿತ್ರ ಬಂತು, ಅದನ್ನ ನೋಡಿ ನೀವು ಸುಮ್ಮನೆ ಅದನ್ನ ಮುಂದುವರಿಸ್ಕೊಂಡು ಹೋದ್ರೆ ಅದು ಪಾಪಕ್ಕೆ ಕಾರಣ ಆಗ್ತದೆ. ಆ ತಕ್ಷಣ ಮೊಬೈಲ್ ಅನ್ನ ತೆಗೆದ. ನೀನು ಏನೋ ಒಂದು ಪಾಪ ಮಾಡಿದ್ದೀಯ, ಏನೋ ಒಂದು ಮನಸ್ತಾಪ ಬಂತು, ಕೋಪ, ಆ ಕೋಪಕ್ಕೆ ನಿನ್ನ ಜೀವನಕ್ಕೆ ಕಾರಣ ಆಗ್ತಾ ಇದೆ, ಪಾಪಕ್ಕೆ, ಅದನ್ನೇ ಕಿತ್ತ. ಸೊ ಆದ್ರಿಂದ ಸಹೋದರ ಸಹೋದರಿಯರೇ, ಇಂದು ನಮ್ಮ ಪಾಪಗಳಿಗೆ ಮೂಲ ಕಾರಣ ಏನು ಎಂಬುದನ್ನು ಹುಡುಕಲು ಯೇಸು ಹೇಳ್ತಾರೆ. ಬೇರನ್ನು ತೆಗೆದುಹಾಕಿ. ಯಾವುದೇ ಒಂದು ಪಾಪ ಇರಬಹುದು, ಅದು ಕುಡಿತ ಆಗಿರ್ಬೋದು, ಅಥವಾ ದುಂದು ವೆಚ್ಚವಾಗಿರ್ಬೋದು, ಧೂಮಪಾನವಾಗಿರ್ಬೋದು, ಎಲ್ಲದಕ್ಕೂ ಒಂದು ಮೂಲ ಕಾರಣ ಅಂತ ಬೇರುಗಳಿರ್ತದೆ. ಆ ಬೇರನ್ನು ತೆಗೆದುಹಾಕಿ, ಆಗ ನೀವು ಪಾಪದಿಂದ ಹೊರಬರಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಇಂದು 3 ಸಂದೇಶಗಳನ್ನು ನಾವು ದೇವರಿಂದ ಪಡೆಯೋಣ. ಮೊದಲ, ನಮ್ಮ ಆಯ್ಕೆಗಳು ಸರಿಯಾಗಿ, ಒಳ್ಳೆಯ ಆಯ್ಕೆಗಳು ನಮ್ಮ ಜೀವನದಲ್ಲಿರಲಿ. ದೇವರ ಮೇಲೆ ಭಯವನ್ನು ನಾವು ಹುಟ್ಟಿಸಿಕೊಳ್ಳೋಣ. ದೈವ ಭಯ ಇದ್ದಾಗ ಮಾತ್ರ ನಾವು ಸರಿಯಾದ ಆಯ್ಕೆಗಳನ್ನು ಮಾಡಲು ಸಾಧ್ಯ. ಇನ್ನು ಮೂರನೇದಾಗಿ ಪಾಪಗಳು. ನಮ್ಮಲ್ಲಿರುವ ಪ್ರತಿಯೊಂದು ಪಾಪಕ್ಕೂ ಒಂದು ಬೇರು ಅನ್ನೋದಿರ್ತದೆ, ಮೂಲ ಅನ್ನೋದಿರ್ತದೆ. ಅದನ್ನ ನಾವೇ ಅವಲೋಕಿಸಿ ಹುಡುಕಿ ಅದನ್ನ ನಮ್ಮ ಜೀವನದಿಂದ ಹೊರ ಹಾಕಲು ಬೇಕಾದ ಶಕ್ತಿಗಾಗಿ ಇದು ಪೂಜೆಯಲ್ಲಿ